ಭಾರತ್ ಬಂದ್ಗೆ ಅಂಗಡಿ ಬಂದ್ ಮಾಡಿಸಲು ಬಂದ್ರು ಕಮ್ಯುನಿಸ್ಟ್ ಸಂಘಟನೆ ಕಾರ್ಯಕರ್ತರಿಗೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ। ಈ ಒಂದು ಸಂದರ್ಭದಲ್ಲಿ ಅಂಗಡಿ ಮಾಲೀಕನ ತರಾಟೆ ವಿಡಿಯೋ ಈಗ ಫುಲ್ ವೈರಲ್ ಆಗಿದೆ। ಉಡುಪಿಯ ಬೈಂದೂರಿನ ಗುಜ್ಜಾಡಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು। ಒಳ್ಳೆಯ ವಿಚಾರ ಹಿಡಿದು ಬನ್ರಿ, ಸಪೋರ್ಟ್ ಮಾಡ್ತೀವಿ, ಅದನ್ನ ಬಿಟ್ಟು ದೇಶದ ಚಿಂತೆ ಮಾಡಿ ಅಂತ ಅಂಗಡಿ ಮಾಲೀಕನೇ ತರಾಟೆಗೆ ತೆಗೆದುಕೊಂಡಿರುವಂತ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ। ಉಡುಪಿಯ ಬೈಂದೂರಿನ ಗುಜ್ಜಾಡಿಯಲ್ಲಿ ಅಲ್ಲೊಬ್ಬ ಕಾರ್ಯಕರ್ತ ಅಂದ್ರೆ ಈ ಒಂದು ಅಂಗಡಿಯನ್ನ ಬಂದ್ ಮಾಡಿ ಅಂತ ಹೇಳಲು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಸಖತ್ತಾಗಿ ತರಾಟೆಗೆ ತೆಗೆದುಕೊಂಡಿರುವಂತದ್ದು। ದೇಶದ ಚಿಂತೆ ಮಾಡಿ ಒಳ್ಳೆ ವಿಚಾರವನ್ನ ಇಟ್ಕೊಂಡು ಬನ್ನಿ, ಅದಕ್ಕೆ ಬೇಕಾದ್ರೆ ಸಪೋರ್ಟ್ ಮಾಡ್ತೀನಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ। ಮೋದಿ ಭಕ್ತರು ಭಾರತ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಹಾಗಾಗಿ ನಾನು ಬಂದ್ ಮಾಡುವುದಿಲ್ಲ। ಕಮ್ಯುನಿಸ್ಟ್ ಅವರಿಗೆ ನಾವು ಸಪೋರ್ಟ್ ಇಲ್ಲ। ಯಾವುದಕ್ಕೆ ನೀವು ಒಳ್ಳೇದು ಸಪೋರ್ಟ್ ಮಾಡ್ತೀರಾ, ಒಳ್ಳೇದು ಹೋರಾಟ ಮಾಡ್ತೀರಾ? ಮಾಡುದಿದ್ರೆ ಶಬರಿಮಲೆ ಹೋರಾಟ ಮಾಡಿ। ಸಾವಿರ ವರ್ಷ ಶಬರಿಮಲೆಯಲ್ಲಿ ಎಷ್ಟು ಪುಣ್ಯದ ಕೆಲಸ ಆಯ್ತಾ? ಗಲೀಜು ತಿನ್ಕೊಂಡು ಕಚಡ ತಿನ್ಕೊಂಡು ಹೋಗಿತ್ತು ಉಂಟಾ? ಒಳ್ಳೆ ಪ್ರಧಾನಮಂತ್ರಿ ಸ್ಟ್ರೈಕ್ ಇತ್ತು ನಿಮ್ದು। ಯಾವ್ದು ಮಾನವೀಯತೆ? ದೇಶದ ಬಗ್ಗೆ ಚಿಂತೆ ಮಾಡಿ, ಅದು ಮಾನವೀಯತೆ। ಅದು ಬಿಟ್ಟು ದೇಶಕ್ಕೆ ಇಷ್ಟು ಸವಲತ್ತು ಕೊಟ್ಟಿದೆ ಅಲ್ಲ, ನರೇಂದ್ರ ಮೋದಿ ಸರ್ಕಾರ ಇಷ್ಟು ನಿಮಗೆ ಸವಲತ್ತು ಕೊಟ್ಟಿದೆ। ಒಂದು ಪಾಯಿಂಟ್ ತೋರಿಸಿ, ಬೆಲೆ ಏರಿಕೆ ಬನ್ನಿ 2014 ಇಷ್ಟು, 2019 ಇಷ್ಟು ತೋರಿಸಿ ಬನ್ನಿ। ನಮ್ಮ ದೇಶಕ್ಕಿಂತ ಪ್ರಧಾನಿ ಸಿಕ್ಕುದೇ ಪುಣ್ಯ। ಯಾವುದು ನೋಡಿದ್ವಿ ಉಡುಪಿಯಲ್ಲಿ ಯಾವ ರೀತಿಯಾಗಿ ಕಾರ್ಯಕರ್ತರನ್ನ ತರಾಟೆಗೆ ತೆಗೆದುಕೊಂಡ್ರು ಬಂದ್ ಮಾಡಲು ಬಂದಂತಹ ಸಂದರ್ಭದಲ್ಲಿ ಅಂತ, ಅದೇ ರೀತಿಯಾಗಿ ಮಂಡ್ಯದಲ್ಲೂ ಕೂಡ ತೇಟ್ ಅಂಗಡಿ ಮಾಲೀಕನೊಬ್ಬ ಪ್ರತಿಭಟನಾಕಾರರಿಗೆ ಮಾತಲ್ಲೇ ಬಾಯಿ ಮುಚ್ಚಿಸಿ ಕಳಿಸಿದಂತ ಘಟನೆ ನಡೆದಿದೆ। ಮಂಡ್ಯ ನಗರದ ಮಹಾವೀರ ವೃತ್ತದ ನಗರಸಭೆ ಕಾಂಪ್ಲೆಕ್ಸ್ ನಲ್ಲಿ ಸಿಐಟಿಯು ಮಹಿಳಾ ಕಾರ್ಯಕರ್ತರಿಗೆ ಕ್ಲಾಸ್ ತಗೊಂಡಾರೆ। ಇಲ್ಲಿ ಮೋದಿ ಕೆಲಸವನ್ನ ಹೊಗಳಿ ಅಟ್ಟಕ್ಕೇರಿಸ್ತಿದ್ದಂತೆ ಬಂದಂತಹ ದಾರಿಗೆ ಸುಂಕ ಇಲ್ಲ ಅಂತ ಪ್ರತಿಭಟನಾಕಾರರು ಕೂಡ ವಾಪಸ್ ಹೋದ್ರು। नरेंद्र मोदी की जय, बोलो भारत माता की, नरेंद्र मोदी की, बोलो भारत माता की, नरेंद्र मोदी की जय, नरेंद्र मोदी जिंदाबाद, नरेंद्र मोदी जिंदाबाद। ಕೆಲಸ ಮಾಡ್ರಮ್ಮ, ಅಲ್ಲಿ ಮಾಡ್ಸೋದಿಲ್ಲ, ಅಲ್ಲಿ ಯಾಕೆ ಬಾಗ್ಲಾಗ್ತೀರ ನೀವು? ಭಾರತ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ। ಚಿಕ್ಕಬಳ್ಳಾಪುರ ಬಿಟ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬಂದ್ ಅಷ್ಟಕ್ಕಷ್ಟೇ ಯಥಾಸ್ಥಿತಿಗೆ ಮರಳಿದೆ ಸಂಚಾರ, ವ್ಯಾಪಾರ, ವಹಿವಾಟು। ಇನ್ನು ಬೆಂಗಳೂರಲ್ಲಿ ಬಸ್ ಮತ್ತು ಆಟೋ ಸಂಚಾರ ಕೂಡ ಆರಂಭವಾಗಿದೆ। ಮೈಸೂರು, ಬೆಳಗಾವಿ, ಹುಬ್ಬಳ್ಳಿಯಲ್ಲೂ ಕೂಡ ಸಂಚಾರ ಈಗ ಆಲ್ರೆಡಿ ಶುರುವಾಗಿದೆ। ಇನ್ನು ಹಾಸನ, ರಾಮನಗರ, ಮಂಡ್ಯ ಸೇರಿದಂತೆ ಹಲವೆಡೆ ಬಂದ್ ಸಮಾಪ್ತಿ ಆಗೋಗಿದೆ। ಭಾರತ್ ಬಂದ್ಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿತ್ತು, ಅದರಲ್ಲೂ ಚಿಕ್ಕಬಳ್ಳಾಪುರ ಬಿಟ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ। ನೆಲಮಂಗಲದ ದಾಬಸ್ಪೇಟೆಯಲ್ಲಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಹೆದ್ದಾರಿ ತಡೆದು ಪ್ರತಿಭಟನೆಗೆ ಮುಂದಾದ್ರು। ಪೊಲೀಸರು ಅವಕಾಶವನ್ನ ಕೊಡಲಿಲ್ಲ, ಆದ್ರೂ ಕೆಲ ಕಾಲ ಹೆದ್ದಾರಿಯನ್ನ ತಡೆದು ಬಂದ್ ಪ್ರಯುಕ್ತ ಪ್ರತಿಭಟನೆಯನ್ನ ಮಾಡಿದ್ರು। ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಲ್ಲದೆ ಬಿಕೋ ಅಂತ ಇದೆ। ಭಾರತ್ ಬಂದ್ ತಿಳಿಯದೆ ಬಂದಂತ ಪ್ರಯಾಣಿಕರು ತಮ್ಮ ಊರಿಗೆ ತೆರಳಲು ಬಸ್ ಇಲ್ಲದೆ ಪರದಾಡಿದ್ರು।
ಪ್ರತಿದಿನ 2900 KSRTC ಬಸ್ ಬಂದು ಹೋಗ್ತಾ ಇತ್ತು. ಆ ಜಾಗದಲ್ಲಿ ಬರೀ 700ರಿಂದ 800 ಬಸ್ಗಳು ಮಾತ್ರ ಸಂಚರಿಸಿದ್ವು. ಕೆಲಸವಿಲ್ಲದೆ KSRTC ಚಾಲಕ ನಿರ್ವಾಹಕರು ಹರಟೆಯನ್ನ ಹೊಡೆಯುತ್ತಾ ಬಸ್ ನಿಲ್ದಾಣದಲ್ಲಿ ಕೂತಿದ್ರು. ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಇಳಿಮುಖವಾಗಿತ್ತು. ಸಣ್ಣ ಬಾಗಲಕೋಟೆಯಲ್ಲಿ ಮಹಿಳಾ ಕಾರ್ಮಿಕರ ಪ್ರತಿಭಟನೆಗೆ 2 ವಿದೇಶಿ ಮಹಿಳೆಯರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಬಾದಾಮಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಬಳಿ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ವೇಳೆ ಇವರಿಬ್ಬರು ಕೂಡ ಸಾಥ್ ಕೊಟ್ಟರು. ಬಾದಾಮಿಗೆ ಪ್ರವಾಸಕ್ಕೆ ಅಂತ ಬಂದಿದ್ದಂತ 2 ವಿದೇಶಿ ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದನ್ನ ಕಂಡು ಪ್ರತಿಭಟನಾಕಾರರೇ ಆಶ್ಚರ್ಯಪಟ್ಟರು. ಸಣ್ಣ ಮೈಸೂರಿನ ನಂಜನಗೂಡಿನಲ್ಲಿ ಕಾರ್ಮಿಕರ ಬೃಹತ್ ಮೆರವಣಿಗೆ ನಡೆಯಿತು. ನಂಜನಗೂಡು ಪ್ರಮುಖ ರಸ್ತೆಯಲ್ಲಿ ಸಾಗಿದಂತ ಬೃಹತ್ ಮೆರವಣಿಗೆಯಲ್ಲಿ ಸಾವಿರಾರು ಕಾರ್ಮಿಕರು ಸಂಘದ ಬಾವುಟವನ್ನ ಹಿಡಿದು ಮೆರವಣಿಗೆಯನ್ನ ನಡೆಸಿದ್ರು. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಡ ಕೂಗಿದ್ರು. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಸ್ವಲ್ಪ ಕಾವೇರಿದ ಪ್ರತಿಭಟನೆ ಇತ್ತು. ಕಾರ್ಮಿಕ ವಿರೋಧಿ ನೀತಿಯನ್ನ ಖಂಡಿಸಿ ಬೀದರ್ ಕೇಂದ್ರ ಬಸ್ ನಿಲ್ದಾಣದ ಎದುರು ಕಾರ್ಮಿಕ ಸಂಘಟನೆಯವರು ಪ್ರತಿಭಟನೆಯನ್ನ ಮಾಡಿದ್ರು. ಇನ್ನು ಬಸ್ಗಳನ್ನ ತಡೆದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಡ ಕೂಗಿದ್ರು. ಪ್ರತಿಭಟನೆ ಕಾವೇರ್ತಿದ್ದಂತೆ ಬಸ್ ಸಂಚಾರ ಸ್ಥಗಿತಗೊಳಿಸಲಾಯಿತು. ಪ್ರತಿಭಟನೆ ಮುಗಿದ ಮೇಲೆ ಮತ್ತೆ ವ್ಯಾಪಾರ ವಹಿವಾಟು, ಬಸ್ ಮತ್ತು ಆಟೋ ಸಂಚಾರ ಯಥಾಸ್ಥಿತಿಗೆ ಮರಳಿದೆ. ಕೇಂದ್ರ ಸರ್ಕಾರಕ್ಕೆ ಕೋಮುವಾದಿ ಕೇಂದ್ರ ಸರ್ಕಾರಕ್ಕೆ